ಈ ಕಡೆ ಗಿರಿಪಾರಿವಾಳ ಇನ್ನೊಂದು ಕಡೆಯಿಂದ ಹರಿತೋತ ಮೈನಾಳನ್ನು ಹುಡುಕಿಕೊಂಡು ಬರ್ತಾರೆ. ಆದರೆ ಮೈನಾಳಿಗೆ ಇದ್ಯಾವುದರ ಅರಿವೇ ಇರೋದಿಲ್ಲ. ಏನು ಗಿರಿಯಣ್ಣ ಮತ್ತು ಹರಿಯಣ್ಣ ಇಬ್ಬರೂ ಈ ಕಡೆ ಬಂದು ಬಿಟ್ಟಿದ್ದೀರಾ? ಏನಾಗಿದೆ ಮೈನಾ, ನಿಂಗೆ ತಲೆಗಿಟ್ಟಿದ್ಯಾ? ಹೋಗಿ ಹೋಗಿ ಆ ಕವ್ವ ಕವ್ವಿ ಹತ್ತಿರ ಕಾಂಪಿಟೀಷನ್ ಇಟ್ಕೊಂಡಿದ್ದೀಯಲ್ಲ. ಹೌದು ಮೈನಾ, ಆ ಕವ್ವ ಕವ್ವಿಯ ಜೊತೆ ವೇಗವಾಗಿ ನಿನಗೆ ಹಾರೋದಕ್ಕೆ ಆಗಲ್ಲ ಅಂತ ಗೊತ್ತಿಲ್ವಾ? ಅದಕ್ಕೆ ಮೈನಾ ಹೇಳ್ತಾರೆ, ಏನು ಹೇಳ್ತಿದ್ದೀರಾ ನೀವಿಬ್ರು? ನನಗೇನೋ ವಿಷಯನೇ ಗೊತ್ತಿಲ್ಲ. ಹರಿತೋತ ಎಲ್ಲ ವಿಷಯನೂ ಹೇಳ್ತಾನೆ. ಹೌದಾ, ಇಷ್ಟೆಲ್ಲ ಆಗಿದೆಯಾ? ನನಗೆ ವಿಷಯನೇ ಗೊತ್ತಿಲ್ಲ. ಅದೂ ಅಲ್ಲದೆ ನಾನು ಯಾಕೆ ಅವರ ಜೊತೆ ಕಾಂಪಿಟೀಷನ್ಗೆ ಹೋಗ್ತೇನೆ? ನನಗೆ ಆ ಕವ್ವನಷ್ಟು ವೇಗವಾಗಿ ಹಾರೋದಕ್ಕೂ ಆಗಲ್ಲ. ಇನ್ನೊಂದು ಕಡೆ ಕವ್ವ ಕವ್ವಿ, ಏನೇ ಇರಲಿ ಕವ್ವಿ, ನಮ್ಮ ಈ ಸಲದ ಪ್ಲ್ಯಾನ್ ವರ್ಕ್ ಆಗ್ತದೆ. ಅಂತೂ ನಾಳೆಯಿಂದ ನಾವಿಬ್ಬರು ಆರಾಮವಾಗಿ ಮನೆಯಲ್ಲಿ ಆ ಹಕ್ಕಿ ತಂದುಕೊಟ್ಟ ಆಹಾರ ತಿಂತ ದಿನ ಕಳಿಬಹುದು. ಒಂದು ವೇಳೆ ಮೈನಾ ಕಾಂಪಿಟೀಷನ್ಗೆ ಒಪ್ಪಲಿಲ್ಲ ಅಂದರೆ? ಒಪ್ಪಲಿಲ್ಲ ಅಂದು ಸೋತ ಥರಾನೇ ಲೆಕ್ಕ. ಹಾಗಿದ್ರೂ ಅವಳು ನಮಗೆ ಆಹಾರ ತಂದು ಕೊಡಬೇಕು. ನೀನು ಒಪ್ಕೋ ಮೈನಾ, ನೀನು ಕವ್ವನ ಜೊತೆ ಹಾರಾಡ್ತಾ ಇದೀಯಾ. ಏನು ಹರಿಯಣ್ಣ ಮಾತನಾಡ್ತಾ ಇದೀಯಾ? ಹೌದು, ನೀನು ಕಾಂಪಿಟೀಷನ್ಗೆ ಪಾರ್ಟಿಸಿಪೇಟ್ ಮಾಡು. ಉಳಿದಿದ್ದನ್ನು ನಾನು ಗಿರಿಪಾರಿವಾಳ ನೋಡ್ಕೊಳ್ತೇವೆ. ಸಂಜೆಗೆ ಎಲ್ಲ ಹಕ್ಕಿಗಳು ಬಂಡೆ ಕಲ್ಲಿನ ಹತ್ರ ಬರ್ತಾರೆ. ಗಿರಿಪಾರಿವಾಳ ಕವ್ವ ಮತ್ತು ಮೈನಾಳಿಗೆ ಜ್ಯೂಸ್ ಕೊಡ್ತಾನೆ. ಇದು ನಿಮ್ಮಿಬ್ಬರಿಗೆ ಎನರ್ಜಿ ಇರಲಿ ಅಂತ ಕುಡೀರಿ. ಜ್ಯೂಸ್ ಅಂದ ಕೂಡಲೇ ಕವ್ವ ಕೂಡಲೇ ಕುಡಿತಾನೆ. ಕಾಂಪಿಟೀಷನ್ ಆರಂಭ ಆಯಿತು. ಇಬ್ಬರು ಹಾರೋಡ್ಲಿಕ್ಕೆ ಶುರು ಮಾಡಿದರು. ಕವ್ವ ವೇಗವಾಗಿ ಹಾರಾಡ್ತಾ ಇದ್ದ. ಮೈನಾ ಹಿಂದೆ ಇದ್ಲು. ಹಾ 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 ಹಾ, ಈ ಮೈನಾ ಸೋಲೋದಂತೂ ಖಂಡಿತ. ಅದು ಗೊತ್ತಾಗೋದು ನಾವು ಆ ನದಿ ಹತ್ರ ಇರೋ ತೆಂಗಿನ ಮರದ ಹತ್ರ ಹೋದಾಗ. ನಾವು ಹಾರಾಡೋ ಮೋಟರ್ನಲ್ಲಿ ವೇಗವಾಗಿ ಹೋಗೋಣ. ನನಗೇನಾಗ್ತಾ ಇದೆ, ರೆಕ್ಕೆಗಳಲ್ಲಿ ಶಕ್ತಿ ಕಡಿಮೆ ಆದಂತೆ ಅನ್ನಿಸ್ತಾ ಇದೆ. ಯಾಕೋ ತಲೆ ಸುತ್ತಿದ ಥರ ಆಗ್ತಾ ಇದೆ. ಕಾಗೆಯ ವೇಗ ಕಡಿಮೆ ಆಗ್ತಿತ್ತು. ಮೈನಾ ಕವ್ವನಿಗಿಂತ ಮುಂದಿದ್ಲು. ಕವ್ವ ಹಾರಾಡ್ತಾ ಹಾರಾಡ್ತಾ ಅಲ್ಲೇ ಇದ್ದ ಒಂದು ಮರದ ಮೇಲೆ ಮಲಗಿ ಬಿಡ್ತಾನೆ. ಇನ್ನು ಮೈನಾ ಆ ನದಿ ಹತ್ರ ಇರೋ ತೆಂಗಿನ ಮರನ ತಲುಪ್ತಾಳೆ. ಇದೇನು, ಈ ಹಕ್ಕಿ ಮೊದಲು ಬಂದಿದ್ದಾಳೆ, ನನ್ನ ಗಂಡ ಎಲ್ಲಿ? ಅಂತೂ ಕಾಂಪಿಟೀಷನ್ ವಿನ್ ಆಗಿದ್ದು ಮೈನಾ. ಇನ್ನು ನೀವಿಬ್ಬರೂ ಗಂಡ ಹೆಂಡತಿ ಜೀವನ ಪೂರ್ತಿ ಮೈನಾ ಹಕ್ಕಿಗೆ ಆಹಾರ ತಂದು ಕೊಡಬೇಕು. ಕವ್ವಿ ಕೂಡಲೇ ಕವ್ವನನ್ನು ಹುಡುಕ್ತಾ ಹೋಗ್ತಾಳೆ. ಕವ್ವ ಒಂದು ಮರದ ಮೇಲೆ ಮಲಗಿದ್ದ. ಅದನ್ನು ನೋಡಿ ಕವ್ವಿಗೆ ಸಿಟ್ಟು ಬರ್ತದೆ. ಎಲ್ಲಿ ಹೋದರೂ ನಿಮ್ಮ ಈ ಸೋಮಾರಿತನ ಬಿಡಲ್ಲ ನೀವು. ಇನ್ನು ಜೀವನ ಪೂರ್ತಿ ಆ ಹಕ್ಕಿಯ ಸೇವೆ ಮಾಡಿ. ಕವ್ವ ಹೇಳ್ತಾನೆ. ಏನಾಯಿತು ಕವ್ವಿ? ಕವ್ವಿ ಎಲ್ಲ ವಿಷಯ ಹೇಳ್ತಾಳೆ. ಕವ್ವನಿಗೆ ಎಲ್ಲ ಅರ್ಥ ಆಯಿತು. ಕವ್ವ ಮಾಡಿದ ಮೋಸಕ್ಕೆ ಅವನಿಗೆ ಸಿಕ್ಕಿದ್ದು ಕೂಡ ಮೋಸನೇ. ಸ್ನೇಹಿತರೆ, ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅಬ್ಬಾ, ಎಷ್ಟೊಂದು ಉರಿ ಬಿಸಿಲಿದೆ. ಈ ಉರಿ ಬಿಸಿಲಿಗೆ ನನ್ನ ಮೈ ಉರಿತಾ ಇದೆ. ನಾನು ಈ ರೂಪದಿಂದ ಹೇಗೆ ಹೊರಬರಲಿ? ಅಷ್ಟೊತ್ತಿಗೆ ಆ ಕಡೆ ಜಗ್ಗು ಮತ್ತು ಕೋಲು ಹಾರಾಡಿಕೊಂಡು ಬಂದವರು ಅಲ್ಲೇ ನಿಲ್ತಾರೆ. ಅಬ್ಬಾ, ಎಷ್ಟೊಂದು ಬಿಸಿಲಿದೆ ಇವತ್ತು, ತುಂಬ ಬಿಸಿಲು. ಹೌದು ಅಂದ್ಕೊಂಡು ಜಗ್ಗು ಆ ಬಂಡೆಯ ಮೇಲೆ ಕೂತ್ಕೊಳ್ತಾನೆ. ಅಯ್ಯೋ, ನನ್ನ ಕಾಲು ಸುಟ್ಟೋಯ್ತು. ಇಲ್ಲಿ ತುಂಬ ಬಿಸಿ ಇದೆ ಕೋಲು, ನಾವು ಬೇರೆ ಕಡೆಗೆ ಹೋಗಿ ಕೂತ್ಕೊಳ್ಳೋಣ. ಮಕ್ಕಳೇ, ನನಗೆ ತುಂಬ ಬಿಸಿಲಾಗ್ತಾ ಇದೆ, ಏನಾದರೂ ಮಾಡಿ. ಗೋಲು ಮತ್ತು ಜಗ್ಗು ಆ ಬಂಡೆನ ನೋಡ್ತಾರೆ. ಅವರಿಗೆ ಮೊದಲು ಭಯ ಆದರೂ ಆಮೇಲೆ ಸುಧಾರಿಸಿಕೊಂಡು ಮಾತಾಡ್ತಾರೆ.
ಯಾರು ನೀವು? ನನಗೆ ತುಂಬ ಬಿಸಿಲಾಗ್ತಾ ಇದೆ ಮಕ್ಕಳೇ. ನೀರು ನೀರು ಬೇಕು ನನಗೆ. ಗೋಲು ಮತ್ತು ಜಗ್ಗು ಅಲ್ಲಿಂದ ನೀರು ತರಲಿಕ್ಕೆ ಹೋಗ್ತಾರೆ. ಅಲ್ಲ ಗೋಲು, ಬಂಡೆಗೆ ಕೂಡ ಬಾಯಾರಿಕೆ ಆಗ್ತದಾ? ಗೊತ್ತಿಲ್ಲ, ತುಂಬ ಬಿಸಿಲಲ್ವಾ, ಬಾಯಾರಿಕೆ ಆದರೂ ಆಗ್ಬೋದೋ ಏನೋ. ಅಲ್ಲಿ ನೋಡು, ಒಂದು ಕೊಡೆ ಇದೆ, ಅದನ್ನು ತಗೊಂಡು ಹೋಗೋಣ. ಆ ಬಂಡೆಗೆ ಬಿಸಿಲಾಗೋದು ತಪ್ಪುತ್ತೆ. ಜಗ್ಗು ಮತ್ತು ಗೋಲು ಬಂಡೆಗೆ ನೀರು ಹಾಕ್ತಾರೆ ಮತ್ತೆ ಅದರ ಮೇಲೆ ಕೊಡೆ ಇಡ್ತಾರೆ. ಈಗ ಸಮಾಧಾನ ಆಯ್ತಾ ನಿಂಗೆ? ಹೌದು ಮಕ್ಕಳೇ, ತುಂಬ ಖುಷಿ ಆಯಿತು. ಮೈಯೆಲ್ಲ ಉರಿತಾ ಆಯಿತು. ಈಗ ಸ್ವಲ್ಪ ತಂಪಾಯಿತು. ಗೋಲು ಮತ್ತು ಜಗ್ಗು ಅಲ್ಲಿಂದ ಹಣ್ಣು ತಿನ್ನಲಿಕ್ಕೆ ಹೋಗ್ತಾರೆ. ಸಂಜೆಯ ಹೊತ್ತಿಗೆ ತಿರುಗಾಡಿಕೊಂಡು ಮನೆಗೆ ಹೋಗ್ತಾರೆ. ಗೌರಿ, ಎಲ್ಲಿಗೋಗಿದ್ಯಾ ನೀನು? ಇಷ್ಟೊತ್ತಾಯ್ತು, ನಿನ್ನೆಯಿಂದ ನಿನ್ನನ್ನು ಹುಡುಕದೇ ಇರೋ ಜಾಗ ಇಲ್ಲ. ಎಲ್ಲಿದ್ದೀಯ ನೀನು? ಏನಾದರೂ ಹೆಚ್ಚು ಕಮ್ಮಿ ಆಗಿರ್ಬೋದಾ? ಇಲ್ಲ ಇಲ್ಲ, ನನ್ನ ಹೆಂಡತಿಗೆ ಏನೂ ಆಗಿರಲ್ಲ. ನಾನು ಈ ಕಾಡಿನ ಗೆಳೆಯರ ಸಹಾಯ ಪಡ್ಕೊಳ್ತೇನೆ. ಗಿರಿ ಪಾರಿವಾಳ ಮೈನಾ ಹಕ್ಕಿನ ಹುಡ್ಕೊಂಡು ಬರ್ತಾನೆ. ಮೈನಾ ಗೆಳತಿ, ನಾನೊಂದು ಸಮಸ್ಯೆಯಲ್ಲಿ ಇದ್ದೇನೆ. ನನಗೆ ನಿನ್ನ ಸಹಾಯ ಬೇಕಿತ್ತು. ಹೇಳಿ ಗಿರಿಯಣ್ಣ, ನನ್ನಿಂದ ನಿಮಗೆ ಏನು ಸಹಾಯ ಆಗಬೇಕಿತ್ತು? ನನ್ನ ಹೆಂಡತಿ ಗೌರಿ ನಿನ್ನೆ ನಿಮ್ಮ ಜೊತೆ ಆಹಾರ ತರಲಿಕ್ಕೆ ಹೋದವಳು ಇವತ್ತಿನವರೆಗೆ ವಾಪಸ್ ಬಂದಿಲ್ಲ. ಏನು, ನಿನ್ನೆಯಿಂದ ಬಂದಿಲ್ವಾ ಗೌರಿ? ನಮ್ಮ ಜೊತೆನೇ ವಾಪಸ್ ಬಂದಿದ್ಲು. ಬೇಕಿದ್ರೆ ಕವಿ ಹತ್ರನೂ ಕೇಳಿ ನೋಡಿ. ಇವತ್ತು ಇಡೀ ದಿನ ಹುಡುಕಾಡಿದ್ದೇನೆ ಅವಳನ್ನು, ಅವಳು ಮಾತ್ರ ಸಿಗ್ತಾ ಇಲ್ಲ. ಹೌದಾ, ನಡೀರಿ, ನಿಮ್ಮ ಜೊತೆ ನಾನು ಕೂಡ ಬರ್ತೇನೆ. ಮೈನಾ ಮತ್ತೆ ಗಿರಿ ಪಾರಿವಾಳ ಗೌರಿನ ಹುಡುಕಾಡ್ತಾರೆ. ಆದರೆ ಗೌರಿನ ಸುಳಿವೇ ಇರೋದಿಲ್ಲ. ನಿನ್ನೆ ನಮ್ಮ ಜೊತೆನೆ ಮನೆಗೆ ವಾಪಸ್ ಬಂದ ಗೌರಿ ಮನೆಗೆ ಹೋಗಿಲ್ಲ ಅಂದರೆ ಏನರ್ಥ? ಅವಳು ಆ ಗಿಡುಗನ ಕೈಲಿ ಸಿಕ್ಕಿ ಹಾಕಿಕೊಂಡಿಲ್ಲ ಅಲ್ವಾ? ಕೆಟ್ಟದ್ದೆಲ್ಲ ಮಾತನಾಡಬೇಡಿ ಕವ್ವ ನೀವು. ಕೆಟ್ಟದ್ದೆಲ್ಲ ಅಲ್ಲ ಕವಿ, ಇದು ನಿಜ. ಇತ್ತೀಚೆಗೆ ಆ ಗಿಡುಗ ಮತ್ತೆ ಗೂಬೆ ಸೇರ್ಕೊಂಡು ಮಂತ್ರ ಎಲ್ಲ ಮಾಡೋದಕ್ಕೆ ಕಲ್ತಿದ್ದಾರೆ ಅಂತೆ. ಯಾರೋ ಪಕ್ಷಿಗಳು ಹೇಳ್ತಾ ಇದ್ರು, ಅದನ್ನ ಕೇಳ್ಪಟ್ಟೆ. ಆ ಥರ ಏನಾದರೂ? ಇಲ್ಲ ಇಲ್ಲ, ಆ ಥರ ಎಲ್ಲ ಏನೂ ಆಗಲ್ಲ. ಈ ಥರ ಎಲ್ಲ ನನ್ನ ಗೌರಿಗೆ ಆಗ್ತದೆ ಅಂತ ಗೊತ್ತಿದ್ದಿದ್ರೆ ನಾನು ಈ ಕಾಡಿಗೆ ಬರ್ತಾನೆ ಇರಲಿಲ್ಲ. ನಮ್ಮ ಕಷ್ಟದ ಸಮಯದಲ್ಲಿ ನಾವು ಧೈರ್ಯ ತಗೊಳ್ಬೇಕು. ಅದು ಅಲ್ಲದೆ ನಿಮ್ಮ ಕಷ್ಟದ ಸಮಯದಲ್ಲಿ ನಾವು ನಿಮ್ಮ ಜೊತೆ ಇರ್ತೇವೆ. ಗೌರಿಗೆ ಏನೂ ಆಗಿರಲ್ಲ. ನಾವೆಲ್ಲ ಒಟ್ಟು ಸೇರಿ ಹುಡ್ಕೋಣ. ಇವಾಗ ಕತ್ಲಾಗ್ತಾ ಬಂತು. ನಾಳೆ ಎಲ್ಲರೂ ಒಂದೊಂದು ಕಡೆ ಹೋಗಿ ನೋಡೋಣ. ಅಮ್ಮ, ಇವತ್ತೊಂದು ಆಶ್ಚರ್ಯ ನಡೀತು ಗೊತ್ತಾ? ಅಮ್ಮ, ಯಾಕೆ ಸುಮ್ಮನಿದ್ದೀರಾ? ಏನು ಅಂತ ಕೇಳಲ್ವಾ? ಆದರೆ ಮೈನಾ ಹಕ್ಕಿಯ ತಲೆಯಲ್ಲಿ ಗೌರಿಯ ಯೋಚನೆಯೇ ಇತ್ತು. ಅವಳಿಗೆ ಅವಳ ಮಗ ಹೇಳ್ತಿರೋದು ಕೇಳ್ತಾನೇ ಇರಲಿಲ್ಲ. ಅಮ್ಮ ನೋಡಿಲ್ಲಿ. ಏನು ಗೋಲು, ಸುಮ್ಮನೆ ಮಲ್ಕೋ, ನನಗೆ ಬೆಳಿಗ್ಗೆ ಬೇಗ ಏಳಬೇಕು. ಗೋಲು ಸುಮ್ಮನೆ ಮಲ್ಕೊಳ್ತಾನೆ. ಮರುದಿನ ಎಲ್ಲ ಪಕ್ಷಿಗಳು ಒಟ್ಟಾಗ್ತಾರೆ. ಗೌರಿನ ಹುಡುಕದೆ ಇರೋ ಜಾಗನೇ ಇರೋದಿಲ್ಲ. ಹುಡುಕಿ ಹುಡುಕಿ ಸುಸ್ತಾಗಿ ಒಂದು ಕಡೆ ನಿಲ್ತಾರೆ. ಎಲ್ಲೂ ಗೌರಿ ಸಿಗ್ತಾ ಇಲ್ಲ. ನನಗಂತೂ ತುಂಬ ಸುಸ್ತಾಯಿತು. ಬಿಸಿಲು ಬೇರೆ ಜಾಸ್ತಿ ಆಗ್ತಾ ಇದೆ. ಅದು ಜಗ್ಗು ಮತ್ತೆ ಗೋಲು ಅಲ್ವಾ? ಅವರಿಬ್ಬರು ಇಲ್ಲೇನು ಮಾಡ್ತಿದ್ದಾರೆ? ಜಗ್ಗು ಮತ್ತೆ ಗೋಲು ಆ ಬಂಡೆಯ ಮೇಲೆ ಕುಳಿತು ಹಣ್ಣು ತಿಂದು ಅವರಷ್ಟಕ್ಕೆ ಅವರು ಮಾತಾಡ್ತಾ ಇದ್ರು. ಜಗ್ಗು, ಗೋಲು, ನೀವಿಬ್ರು ಏನು ಮಾಡ್ತಿದ್ದೀರಾ ಇಲ್ಲಿ? ಅಮ್ಮ, ನೀವೆಲ್ಲ ಏನು ಇಲ್ಲಿದ್ದೀರಾ? ಅಷ್ಟೊತ್ತಿಗೆ ಗಿರಿ ಪಾರಿವಾಳ ತಲೆ ಸುತ್ತಿ ಬಂದು ಬಿದ್ದು ಬಿಡ್ತಾನೆ. ಏನಾಯ್ತು? ಪಾರಿವಾಳ ಅಂಕಲನ್ನು ಆ ಬಂಡೆಯ ಮೇಲೆ ಮಲಗಿಸಿ, ಅಲ್ಲಿ ತಂಪಿದೆ. ಪಾರಿವಾಳ ಕಣ್ಣು ಬಿಡ್ತಾನೆ, ಮತ್ತೆ ಅಳೋದಕ್ಕೆ ಆರಂಭಿಸ್ತಾನೆ. ನನ್ನ ಗೌರಿ ಎಲ್ಲೋದ್ಲು? ಗಿರಿಯ ಕಣ್ಣೀರಿನ ಹನಿ ಆ ಬಂಡೆಯ ಮೇಲೆ ಬಿದ್ದಾಗ ಆ ಜಾಗದಲ್ಲಿ ಬಂಡೆ ಮಾಯವಾಗಿ ಗೌರಿ ತನ್ನ ನಿಜ ರೂಪಕ್ಕೆ ಬರ್ತಾಳೆ. ಗೌರಿ, ನೀನಾ? ಹೌದು, ನಾನೇ. ನನ್ನನ್ನು ಆ ಗಿಡುಗ ಮತ್ತು ಗೂಬೆ ಮಂತ್ರದಿಂದ ಬಂಡೆಯನ್ನಾಗಿ ಮಾಡಿದ್ರು. ನಿನ್ನ ಗಂಡ ಬಂದು ಈ ಬಂಡೆಯ ಮೇಲೆ ಕಣ್ಣೀರು ಹಾಕಿದರೆ ಮಾತ್ರ
ನಿನಗೆ ನಿಜ ರೂಪ ಬರೋದು. ಅದು ಅಲ್ಲದೆ ಈ ವಿಷಯ ಯಾರ ಹತ್ರನೂ ಹೇಳೋ ಹಾಗಿರಲಿಲ್ಲ. ಹೇಳಿದ್ರೆ ನೀನು ಬಂಡೆಯಾಗೆ ಇರ್ತೀಯ ಅಂತ ಕೂಡ ಹೇಳಿದ್ರು. ಅಂತೂ ನೀನು ಸಿಕ್ಕಿದೆಯಲ್ಲ ಗೌರಿ. ಈ ಗಿಡುಗ ಮತ್ತೆ ಗೂಬೆಗೆ ಬುದ್ಧಿ ಕಲಿಸ್ಲೇಬೇಕು. ಇಲ್ಲದೆ ಇದ್ರೆ ನಮ್ಮ ಕಾಡನ್ನ ಕಲ್ಲಾಗಿ ಮಾಡಿಬಿಡ್ತಾರೆ ಇವರಿಬ್ರು. ಏನು ಮಾಡೋದು ಅವರಿಬ್ಬರನ್ನ ಎದುರಿಸೋದು ಹೇಗೆ? ಅಷ್ಟು ಸುಲಭ ಅಲ್ಲ ಕವ್ವ ಅಣ್ಣ. ಅದಕ್ಕೆ ನನ್ನದೊಂದು ಉಪಾಯ ಇದೆ. ಕವಿ, ಮೈನಾ ಹಕ್ಕಿ ಮತ್ತೆ ಗೌರಿ ಮೂವರು ಗಿಡುಗ ಮತ್ತೆ ಗೂಬೆ ಇರೋ ಜಾಗಕ್ಕೆ ಹೋಗಿ. ಕವ್ವಿ, ಮೈನಾ ಹಕ್ಕಿ ಮತ್ತೆ ಗೌರಿ ಮೂವರು ಆ ಗಿಡುಗ ಮತ್ತೆ ಗೂಬೆ ಇರೋ ಜಾಗಕ್ಕೆ ಹೋಗ್ತಾರೆ. ನೀನಾ? ನಿನ್ನ ರೂಪ ಬದಲಾಯ್ತಾ ಹಾಗಾದ್ರೆ? ನಿನ್ನ ಗಂಡ ಬಂದು ಹತ್ತು ಬಿಟ್ನಾ? ನಮಗೆ ಕೂಡ ಅಂಥದ್ದೇ ಸಹಾಯ ಬೇಕಿತ್ತು ಗಿಡುಗ ಅಣ್ಣ. ನಮ್ಮ ಗಂಡ ನಮಗೆ ತುಂಬ ಹಿಂಸೆ ಕೊಡ್ತಾರೆ. ಅದಕ್ಕೆ ಅವರನ್ನ ಬಂಡೆಯನ್ನಾಗಿ ಮಾಡಬೇಕಿತ್ತು. ಆದರೆ ನೀವು ಅವರನ್ನ ಇಲ್ಲಿಗೆ ಕರ್ಕೊಂಡು ಬರಬೇಕು. ಅದು ಸಾಧ್ಯವಾಗದ ಮಾತು ಗಿಡುಗ ಅಣ್ಣ. ನೀವೇ ನಮ್ಮ ಗೂಡಿಗೆ ಬಂದು ಸಹಾಯ ಮಾಡಿ ಗಿಡುಗ ಅಣ್ಣ. ಆಯಿತು, ಬರ್ತೇವೆ. ನೀವಿಷ್ಟು ಹೇಳಿದ ಮೇಲೆ ಖಂಡಿತ ಬರ್ತೇವೆ. ಗಿಡುಗ ಮತ್ತೆ ಗೂಬೆ ಬಂದಾಗ ಎಲ್ಲ ರೆಡಿಯಾಗಿ ನಿಂತಿದ್ರು. ನಮ್ಮ ಇಬ್ಬರು ಗಂಡಂದಿರು ಈ ಮನೆಯ ಒಳಗಿದ್ದಾರೆ, ಅಲ್ಲೇ ಅವರನ್ನ ಕಲ್ಲು ಮಾಡಿಬಿಡಿ. ಇಬ್ಬರು ಮನೆ ಒಳಗೆ ಹೋಗ್ತಿದ್ದ ಹಾಗೆ ಹೊರಗಿನಿಂದ ಕವಿ ಬೀಗ ಹಾಕ್ತಾಳೆ. ಕವ್ವ ಮತ್ತೆ ಗಿರಿ ಮನೆಗೆ ಬೆಂಕಿ ಹಚ್ತಾರೆ. ನಮ್ಮ ಕಾಡನ್ನು ನಾಶ ಮಾಡೋ ನಿಮ್ಮಂತಹ ಕೆಟ್ಟವರಿಗೆ ನಮ್ಮ ಕಾಡಲ್ಲಿ ಮಾತ್ರ ಅಲ್ಲ, ಈ ಜಗತ್ತಿನಲ್ಲಿಯೇ ಜಾಗ ಇಲ್ಲ.